ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಪ್ರೀತಿಯ ನನ್ನ ಸ್ನೇಹಿತರದೇ ರೀತಿ ಮನೆ ಸಭಿಕರರೇ, ಪ್ರಿಯರಿ, ಸಂದರ್ಭದಲ್ಲಿ ನಮ್ಮ ತಂಡದ ಹೆಸರಾದಂತಹ ಬಗದಾದನ ಕುರಿತು ಮಾತನಾಡುವುದಾದರೆ, ಬಗದಾದ್ ಒಂದು ಕೇವಲ ಇಟ್ಟಿಗೆಯಲ್ಲಿ ನಿರ್ಮಿಸಿದಂತಹ ಒಂದು ನಗರವಲ್ಲ. ಬಗದಾದ್ ಜ್ಞಾನದ ಕೇಂದ್ರವಾಗಿದೆ. ಇದು ಇರಾಕಿನ ರಾಜಧಾನಿಯಾಗಿದೆ ಈ ಬಗದಾದ್ ನಗರವು. ಬಗದಾದ್ ನಗರವು ಯೂಫ್ರೆಟಿಸ್ ನದಿಯ ತೀರದಲ್ಲಿದ್ದು, ಇದನ್ನು ಅಬ್ಬಾಸಿ ಖಲೀಫರಾದ ಜಾಫರುಲ್ ಮನ್ಸೂರ್ ಅವರು 762 ಸ್ಥಾಪಿಸಿದರು ಈ ನಗರವನ್ನು. ಮಾತ್ರವಲ್ಲ, ಹಲವು ಮಹತ್ವಗಳನ್ನು ಒಳಗೊಂಡಂತಹ ನಗರವಾಗಿದೆ ಈ ಬಗದಾದ್ ನಗರವು. ಹಾಗದಾನೆ ಖುಜಿನಲ್ಲಿ ನಡೆದಂತಹ, ಅದೇ ರೀತಿ ಭಾಷಣದಲ್ಲಿ ಹೇಳಿದಂತಹ ರಶೀದುಲ್ ಬಗದಾದಿ ಅವರು ಬಹುದೊಡ್ಡ ಆಶಿಕು ರಸೂಲ್ ಆಗಿದ್ದಾರೆ. ಅವರು ನಡೆದಂತಹ ಮಣ್ಣು ಕೂಡ ಆಗಿದೆ ಬಗದಾದ್ ನಗರ. ಮಾತ್ರವಲ್ಲ, ಹಲವು ಇಮಾಮರುಗಳು, ಇಮಾಮ್ ಅಬು ಹನೀಫ ರಲಿಯಲ್ಲಾಹು ಅನ್ಹು, ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹು, ಮಾತ್ರವಲ್ಲ ನಮಗೆ ತಿಳಿದಿರುವಂತಹ ಔಲಿಯಾಗಳ ನೇತಾರರಂತ ಶೇಖ್ ಜೀಲಾನಿ ರಲಿಯಲ್ಲಾಹು ಅನ್ಹು ರವರ ಊರು ಕೂಡ ಆಗಿದೆ ಬಗದಾದ್. ಮದೀನತ್ತು ಸಲಾಂ ಎಂಬ ಹೆಸರಿನಿಂದ ಪ್ರಸಿದ್ಧವಾಗುತ್ತದೆ. ಮದೀನತ್ತು ಸಲಾಂ ಅಂದರೆ ಶಾಂತಿಯ ನಗರ ಎಂದು ತಿಳಿಸುತ್ತದೆ. ಅಷ್ಟೊಂದು ಶಾಂತಿಯ ನಗರವೆಂದು ತಿಳಿಸುತ್ತದೆ. ಬಗದಾದಿನಲ್ಲಿ ಜ್ಞಾನ ಎಷ್ಟೊಂದು ಕೊಡುತ್ತದೆ ಅಂದರೆ, ಬಗದಾದಿನಲ್ಲಿ ಬೈತುಲ್ ಹಿಕ್ಮಾ ಇದು ಒಂದು ಮಸೀದಿ ಅಲ್ಲ, ಇದು ಜ್ಞಾನದ ಒಂದು ಕೇಂದ್ರವಾಗಿದೆ. ಇಲ್ಲಿ ತಫ್ಸೀರ್, ಅದೇ ರೀತಿ ಕುರ್ಆನ್ ಮುಂತಾದ ಇಲ್ಮಗಳು, ಗಣಿತಶಾಸ್ತ್ರ, ಖಗೋಳಶಾಸ್ತ್ರ ಮುಂತಾದವುಗಳನ್ನು ಈ ಬೈತುಲ್ ಹಿಕ್ಮಾದಲ್ಲಿ ಕಲಿಸಲಾಗುತ್ತದೆ. ಬಗದಾದ್ ನಗರವು ಇಸ್ಲಾಮಿನ ಹೃದಯವೆಂದು ಕೂಡ ನಮಗೆ ಹೇಳಬಹುದು. ಮಂಗೋಲಿಯನ್ನರ ಆಕ್ರಮಣದ ಮೇಲೆ ಬಗದಾದ್ ನಗರವು ಸುಟ್ಟು ಹೋಯಿತು. ಮಾತ್ರವಲ್ಲ, ಅಲ್ಲಿರುವ ಹಲವು ಗ್ರಂಥಾಲಯಗಳು ನಾಶವಾಯಿತು. ಅದೇ ರೀತಿ ಅಲ್ಲಿರುವ ಅನೇಕ ಪಾಂಡಿತ್ಯವುಳ್ಳವರು ಮರಣ ಹೊಂದಿದರು. ಅಲ್ಲಿರುವ ಹಲವು ಪುಸ್ತಕಗಳನ್ನು ಆ ಯೂಫ್ರೆಟಿಸ್ ನದಿಗೆ ಎಸೆದರೆಂದು ಕೂಡ ಇತಿಹಾಸ ನಮಗೆ ತಿಳಿಸಿಕೊಡುತ್ತದೆ. ಈ ರೀತಿಯಾಗಿ ಹೇಳುತ್ತಾ ಹೋದರೆ ಅನೇಕ ವಿಷಯಗಳು ನಮಗೆ ಬಗದಾದ್ ತಿಳಿಸುತ್ತದೆ. ಬೈತುಲ್ ಹಿಕ್ಮಾ ಎಂಬ ಜ್ಞಾನದ ಕೇಂದ್ರದ ಬಾಗಿಲ ಬಳಿ ಒಬ್ಬ ಯಹ್ಯಾ ಎಂದು ಹೇಳುವ ಒಬ್ಬ ಬಾಲಕ ಯಾವತ್ತೂ ಕೂಡ ಬಾಗಿಲ ಬಳಿ ನಿಂತುಕೊಳ್ಳುತ್ತಿದ್ದನು. ಆ ಬಾಲಕನಿಗೆ ಒಳ ಪ್ರವೇಶಿಸಲು ಬಹಳ ಭಯವಿದ್ದ ಕಾರಣದಿಂದ ಒಳಗೆ ಪ್ರವೇಶಿಸುತ್ತಿರಲಿಲ್ಲ. ಅದರಿಂದ ಒಂದು ದಿವಸ ಒಂದು ದೊಡ್ಡ ಆಲಿಮರು ಬಂದು, ನೀ ಯಾಕೆ ಹೊರಗೆ ನಿಂತಿದ್ದೀಯಾ? ಜ್ಞಾನವನ್ನು ಖರೀದಿಸುವುದಲ್ಲ, ಕೇಳಿ ಪಡೆಯುವುದಾಗಿದೆ ಜ್ಞಾನ. ನಂತರ ಆ ಪುಟ್ಟ ಬಾಲಕನನ್ನು ಆ ಆಲಿಮರು ಒಳಗೆ ಕರೆದುಕೊಂಡು ಹೋದರು. ನಂತರ ಆ ಪುಟ್ಟ ಬಾಲಕನು ಅಲ್ಲಿ ಬಹುದೊಡ್ಡ ಆಶ್ಚರ್ಯಗಳನ್ನು ಕಂಡನು. ಅಲ್ಲಿ ಹಲವು ಇಲ್ಮುಗಳನ್ನು ಬರೆಯುವುದು, ಕಲಿಯುವುದನ್ನು ನೋಡಿ ಬಹಳ ಆಶ್ಚರ್ಯಚಕಿತನಾದನು. ನಂತರ ಕೆಲ ಕಾಲ ಕಳೆದ ನಂತರ ಒಂದು ಊರಲ್ಲಿ ದೊಡ್ಡ ಭಾಷಣಗಾರರು ಊರಿನವರು ಎಲ್ಲರನ್ನು ಕೂಡ ಮನದಟ್ಟುವಂತೆ ಭಾಷಣ ಮಾಡಿ ಹಲವು ವಿಷಯಗಳನ್ನು ಹೇಳಿಕೊಟ್ಟರು. ಇದು ಯಾರೆಂದು ಕೇಳಿದಾಗ, ಆವತ್ತು ಒಳಗೆ ಪ್ರವೇಶಿಸಲು ಭಯವಿದ್ದಂತಹ ಆ ಯಹ್ಯ ಎಂಬ ಪುಟ್ಟ ಬಾಲಕನು ಈಗ ಒಂದು ದೊಡ್ಡ ಉತ್ತಮ ನಾಯಕನಾಗಿ ಬೆಳೆದು ಬಂದರು. ಇದಕ್ಕೆ ಕಾರಣ ಆ ಬಗದಾದಿನಲ್ಲಿರುವಂತಹ ಜ್ಞಾನದ ಕೇಂದ್ರವಾದಂತಹ ಬೈತುಲ್ ಹಿಕ್ಮಾವಾಗಿದೆ. ಈ ರೀತಿಯಾಗಿ ಹಲವು ಸಂಗತಿಗಳಿವೆ ಬಗದಾದಿಗೆ. ನಮಗೆ ಜನರಿಗೆ ನ್ಯಾಯ ಸತ್ಯವೆಲ್ಲ ಬೇಕಾದುದಾದರೆ ಬಗದಾದಿಗೆ ತೆರಳುತ್ತಿದ್ದರು. ದೇಶಗಳಿಂದ ವಿವಿಧ ಜನರು ಬಗದಾದಿಗೆ ತೆರಳುತ್ತಿದ್ದರು.
ಈ ರೀತಿಯಾಗಿ ಹೇಳುತ್ತಾ ಹೋದರೆ ಹಲವು ವಿಷಯಗಳು ನಮಗೆ ತಿಳಿಯಬಹುದು. ಅನೇಕ ವಿಷಯಗಳು ಬಗ್ದಾದನ ನಗರದ ಕುರಿತಿವೆ. ಇಷ್ಟು ಹೇಳುತ್ತಾ ನನ್ನ ಈ ಚಿಕ್ಕ ಮಾತಿಗೆ ವಿರಾಮ. ವಾಖಿರ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ವಅಲೈಕುಂ ಸಲಾಂ ವರಹಮತುಲ್ಲಾಹಿ ವಬರಕಾತುಹು. ಇದೀಗ ವೇದಿಕೆಯಲ್ಲಿ ಕೋಆರ್ಡಿನೇಟರ್ ಬಿ ಆನ್ ದಿ ಸ್ಟೇಜ್. السلام عليكم ورحمة الله وبركاته. بسم الله والحمد لله الصلاة والسلام على أشرف المرسلين وعلى آله وصحبه أجمعين أما بعد. ನಾನು ಸಮರ್ಕಂಡ್ ಎಂಬ ನಗರದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲು ಇಚ್ಛಿಸುತ್ತೇನೆ. ಸಮರ್ಕಂಡ್ ಎಂದು ಹೇಳಿದರೆ ಅದು ಒಂದು ಜ್ಞಾನವಿರುವ ನಗರವಾಗಿದೆ. ಆ ನಗರದಲ್ಲಿ ಎಲ್ಲ ಉಲಮಾಗಳು ಹಾಗೂ ವಿಜ್ಞಾನಿಗಳ ನಗರ ಎಂಬುದು ಪ್ರಸಿದ್ಧವಾದ ನಗರವಾಗಿದೆ. ಸಮರ್ಕಂಡ್ ಒಂದು ನಗರ ಮಾತ್ರವಲ್ಲ, ಅದು ಇತಿಹಾಸದ ಜೀವನ ಪುಸ್ತಕವಾಗಿದೆ. ಇಸ್ಲಾಮಿಕ್ ನಾಗರಿಕತೆ, ಜ್ಞಾನ ಪರಂಪರೆ ಹಾಗೂ ವಾಸ್ತುಶಿಲ್ಪಗಳು ಶ್ರೇಷ್ಠತೆಯನ್ನು ಒಟ್ಟುಗೂಡಿಸಿರುವಂತಹ ವಿಶ್ವಖ್ಯಾತ ಮಹಾನಗರವೆಂದು ಸಮರ್ಕಂಡನ್ನು ಕರೆಯುತ್ತಾರೆ. ಜ್ಞಾನ ಮತ್ತು ಸಂಸ್ಕೃತಿ ಸಮರ್ಕಂಡ್ ಕೇವಲ ವ್ಯಾಪಾರ ಕೇಂದ್ರವಲ್ಲ, ಅದು ಇಲ್ಮು, ಜ್ಞಾನ, ವಿಜ್ಞಾನಿಗಳ ಹಾಗೂ ಪೋಷಕ ನಗರವಾಗಿತ್ತು. ಅನೇಕ ಉಲಮಾಗಳು ಅಲ್ಲಿಂದ ಬೆಳೆದಿದ್ದಾರೆ. ಬೀವಿ ಖಾನ ಮಸೀದಿ ಮಧ್ಯ ಏಷ್ಯಾದ ಅತಿ ದೊಡ್ಡ ಮಸೀದಿಗಳಲ್ಲಿ ಒಂದು. ಶಾಹ್ ಈ ಜಿಂದಾ ಸಮಾಧಿ ಸಂಕೀರ್ಣ ವಿಶಿಷ್ಟ ನೀಲಿ ಕಲ್ಲಿನ ಶಿಲ್ಪಕಲೆ. ಗುರಿಯೇ ಅಮೀರ್ ಅವರ ಸಮಾಧಿಯು ಕೂಡ ಅಲ್ಲೇ ಇರುವುದು. ಸಮರ್ಕಂಡ್ ಇತಿಹಾಸ, ಸಂಸ್ಕೃತಿ ಮತ್ತು ವೈಭವ ನಗರ. ಸಮರ್ಕಂಡ್ ಮಧ್ಯ ಏಷ್ಯಾದ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧ ನಗರಗಳಲ್ಲಿ ಒಂದಾಗಿದೆ ಸಮರ್ಕಂಡ್. ಇದು ಇಂದಿನ ಉಜ್ಬೇಕಿಸ್ತಾನ್ ದೇಶದಲ್ಲಿದ್ದು ಸಾವಿರಾರು ವರ್ಷಗಳ ಇತಿಹಾಸವನ್ನು ತನ್ನೊಳಗೆ ಹೊತ್ತುಕೊಂಡಿರುವ ಮಹಾನಗರವಾಗಿದೆ ಸಮರ್ಕಂಡ್. ಇಷ್ಟು ಹೇಳುತ್ತಾ ನನ್ನ ಮಾತಿಗೆ ಕಡಿವಾನು. ಆಖಿರ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ. ವಅಲೈಕುಂ ಸಲಾಂ ವರಹಮತುಲ್ಲಾಹಿ ವಬರಕಾತುಹು. ಇದೀಗ ವೇದಿಕೆಯಲ್ಲಿ ಕೋಆರ್ಡಿನೇಟರ್ ಸಿ ಆನ್ ದಿ ಸ್ಟೇಜ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಈ ಗಾಂಭೀರ್ಯ ಚಿತ್ತ ವೇದಿಕೆಯಲ್ಲಿ ನಾನು ಬಗ್ದಾದಿನ ಕುರಿತು ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ. ಅಲ್ಲಾಹನು ತೌಫೀಕ್ ನೀಡಲಿ, ಆಮೀನ್. ಬಗ್ದಾದ್ ನಗರವು ಕ್ರಿಸ್ತಶಕ 762ರಲ್ಲಿ ಅಬ್ಬಾಸಿಯ ಖಲೀಫರ ನೇತೃತ್ವದಲ್ಲಿ ಮೊದಲ ಖಲೀಫರಾಗಿದ್ದ ಅಲ್ ಮನ್ಸೂರ್ ರವರು ಸ್ಥಾಪಿಸಿದರು. ಇದು ಕೇವಲ ಒಂದು ನಗರವಾಗಿರಲಿಲ್ಲ, ಜ್ಞಾನ, ಸಂಸ್ಕೃತಿ ಮತ್ತು ನಾಗರಿಕತೆಯಿಂದ ತುಂಬಿ ತುಳುಕಿದಂತಹ ಒಂದು ಕೇಂದ್ರವಾಗಿತ್ತು. ಬಗ್ದಾದನ್ನು ಮದೀನತು ಸಲಾಂ, ಶಾಂತಿಯ ನಗರ ಎಂದು ಕರೆಯಲಾಗುತ್ತಿತ್ತು. ಲೋಕದಲ್ಲಿಯೇ ಅತಿ ದೊಡ್ಡ ಇಲ್ಮಿನ ಜ್ಞಾನದ ಕ್ರಾಂತಿಯನ್ನೇ ಸೃಷ್ಟಿಸಿದಂತಹ ಬಗ್ದಾದ್. ಇಂದು ಬಗ್ದಾದ್ ನಾಶವಾಗಿದ್ದರೂ ಒಂದು ಕಾಲದಲ್ಲಿ ಅಬ್ಬಾಸಿ ಖಲೀಫರು ಆಡಳಿತ ನಡೆಸುತ್ತಿರುವಾಗ ಲೋಕಕ್ಕೆ ಜ್ಞಾನ ವಿಜ್ಞಾನದ ಬಾಗಿಲನ್ನು ತೆರೆದುಕೊಟ್ಟಿದ್ದು ಈ ಬಗ್ದಾದ್ ಆಗಿದೆ. ಬೈತುಲ್ ಹಿಕ್ಮಾ ಎಂಬ ಲೈಬ್ರರಿ ಅಲ್ಲಿ ಲೋಕ ಪ್ರಸಿದ್ಧವಾಗಿತ್ತು. ಅದರಲ್ಲಿ 4 ಲಕ್ಷದಷ್ಟು ಗ್ರಂಥಗಳು ಇತ್ತು.
ಆ 4 ಲಕ್ಷದಷ್ಟು ಗ್ರಂಥಗಳನ್ನು ಮಂಗೋಲಿಯನ್ನರ ಆಕ್ರಮಣದಿಂದಾಗಿ ಅಲ್ಲಿಯ ಖಲೀಫರಾದ ಕೊನೆಯ ಖಲೀಫರನ್ನು ದಬಹ ಮಾಡಿಬಿಟ್ಟರು. ಅದೇ ರೀತಿ ಆ ಗ್ರಂಥಾಲಯವನ್ನು ತೆಗೆದು ಅವರು ಟೈಗ್ರಿಸ್ ನದಿಗೆ ಎಸೆದರು ಎಂಬುದನ್ನು ತಾರೀಖುಲ್ ಆಲಮಿಲ್ ಇಸ್ಲಾಂ ಎಂಬುದರಲ್ಲಿ ಕಾಣಬಹುದು. ಆ ಗ್ರಂಥಗಳು ಎಷ್ಟಿತ್ತೆಂದರೆ ಆ ಟೈಗ್ರಿಸ್ ನದಿಗೆ ಹಾಕಿದಾಗ ಆ ಟೈಗ್ರಿಸ್ ನದಿಯಲ್ಲಿ ಒಂದು ಸೇತುವೆ ಉಂಟಾಯಿತು. ಅದರ ಮೇಲೆ ನಡೆದುಕೊಂಡು ಹೋಗಬಹುದಾಗಿತ್ತೆಂಬುದಾಗಿದೆ ಸತ್ಯ. ಅದೇ ರೀತಿ ತಿಂಗಳುಗಳಷ್ಟು ಕಾಲದಲ್ಲಿ ಅದರಲ್ಲಿ ಹರಿಯುವಂತಹ ನೀರಿನ ಬಣ್ಣವು ಕಂದು ಬಣ್ಣದ್ದಾಗಿತ್ತು. ಕಾರಣ ಆ ಪುಸ್ತಕದ ಶಾಯಿಯಿಂದ ಮಿಶ್ರಣವಾದಂತಹ ನೀರಾಗಿ ಅದು ಹರಿಯುತ್ತಿತ್ತು. ಅಷ್ಟೊಂದು ಕೋಟಿಗಟ್ಟಲೆ ಗ್ರಂಥಗಳು ಈ ಮುಸ್ಲಿಂ ಲೋಕದಲ್ಲಿತ್ತು. ಅದು ಹೊರಗಿನಿಂದ ಬಂದವರ ಆಕ್ರಮಣದಿಂದಾಗಿ ನಾಶವಾಯಿತು. ಆ ಒಂದು ಚರಿತ್ರೆಯು ಈ ಬಾಗ್ದಾದ್ ಎಂಬ ಹೆಸರಿನ ಹಿಂದೆ ಇದೆ. ಇಮಾಮ್ ಅಬು ಹನೀಫಾ ರಲಿಯಲ್ಲಾಹು ಅನ್ಹು ಅಂತೆಯೇ ಇಮಾಮ್ ಅಹ್ಮದ್ ಬಿನ್ ಹಂಬಲ್ ರಲಿಯಲ್ಲಾಹು ಅನ್ಹರಂತಹ ಮಹಾನ್ ವಿದ್ವಾಂಸರು ಆ ಬಾಗ್ದಾದಿನಲ್ಲಿ ಜ್ಞಾನವನ್ನು ವಿತರಿಸಿ ಅಲ್ಲಿ ಒಂದು ಜ್ಞಾನದ ಭಂಡಾರವನ್ನೇ ಸ್ಥಾಪಿಸಿ ಬಿಟ್ಟಿದ್ದರು. ಆದರೆ ಇತಿಹಾಸ ಸದಾ ಒಂದೇ ರೀತಿ ಇರುವುದಿಲ್ಲ. ಕ್ರಿಸ್ತಶಕ 1258ರಲ್ಲಿ ಮಂಗೋಲರ ಆಕ್ರಮಣ ಬಾಗ್ದಾದಿಗೆ ಭಾರಿ ಹೊಡೆತ ನೀಡಿತು. ಅನೇಕ ಗ್ರಂಥಾಲಯಗಳು ನಾಶವಾದವು. ಜ್ಞಾನ ಪರಂಪರೆಗೆ ದೊಡ್ಡ ಆಘಾತವಾಯಿತು. ಆದರೂ ಬಾಗ್ದಾದ್ ಸಂಪೂರ್ಣವಾಗಿ ನಾಶವಾಗಲಿಲ್ಲ, ಅದು ಮತ್ತೆ ಮತ್ತೆ ಎದ್ದು ನಿಂತಿತು. ಇಂದಿನ ಬಾಗ್ದಾದ್ ಅನೇಕ ಸಂಕಷ್ಟಗಳನ್ನು ಕಂಡರೂ ಅದರ ಇತಿಹಾಸವು ನಮಗೆ ಒಂದು ಪಾಠವಾಗಿದೆ. ಜ್ಞಾನ ಮತ್ತು ಸಂಸ್ಕೃತಿ ಇದ್ದರೆ ಯಾವುದೇ ಸಮಾಜ ಶಾಶ್ವತವಾಗಿರುತ್ತದೆ ಎಂಬುದು. ಇಷ್ಟು ಹೇಳುತ್ತಾ ನನ್ನ ಮಾತಿಗೆ ಕಡಿವಾನ ವಾಖಿರ ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು. ವಾಲೈಕುಂ ಸಲಾಂ ವರಹಮತುಲ್ಲಾಹಿ ವಬರಕಾತು. ಇದೀಗ ಕೋಡೆಯ ಕ್ವಾಡ್ಲೇಟರ್ ಡಿ ಆನ್ ದಿ ಸ್ಟೇಜ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ನಾನಿಲ್ಲಿ ಸಮರ್ಕಂದಿನ ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಸಮರ್ಕಂದ್ ಇತಿಹಾಸ, ಸಂಸ್ಕೃತಿ ಮತ್ತು ವೈಭವ ನಗರ. ಸಮರ್ಕಂದ್ ಮಧ್ಯ ಏಷ್ಯಾದ ಅತ್ಯಂತ ಪ್ರಾಚೀನ ಮತ್ತು ಪ್ರಸಿದ್ಧವಾದ ಒಂದಾಗಿದೆ. ಇದು ಇಂದು ಉಜ್ಬೆಕಿಸ್ತಾನ್ ದೇಶದಲ್ಲಿ ಸಾವಿರಾರು ವರ್ಷಗಳ ಇತಿಹಾಸವನ್ನೇ ತನ್ನೊಳಗೆ ಹೊತ್ತುಕೊಂಡಿರುವ ಮಹಾನಗರವಾಗಿದೆ. ಸಮರ್ಕಂದ್ ಸುಮಾರು 2500 ವರ್ಷಕ್ಕೂ ಹೆಚ್ಚು ಇತಿಹಾಸವಿದೆ. ಇದು ಪ್ರಾಚೀನದ ಪ್ರಮುಖ ಕೇಂದ್ರವಾಗಿತ್ತು. ಭಾರತ, ಚೀನಾ, ಪರ್ಷಿಯಾ ಮತ್ತು ಯುರೋಪ್ ನಡುವಿನ ವ್ಯಾಪಾರ, ಸಂಸ್ಕೃತಿ ವಿನಿಮಯಕ್ಕೆ ಸಮರ್ಕಂದ್ ಸೇತುವೆಯಾಗಿ ಕಾರ್ಯನಿರ್ವಹಿಸಿತ್ತು. 14ನೇ ಶತಮಾನದಲ್ಲಿ ಮಹಾನ್ ನಾಯಕ ಅಮೀರ್ ತಿಮೂರ್ ಸಮರ್ಕಂದ್ ಅನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡರು. ಈ ಕಾಲಘಟ್ಟದಲ್ಲಿ ನಗರ ಜ್ಞಾನ, ವಿಜ್ಞಾನ, ವಾಸ್ತುಶಿಲ್ಪ ಮತ್ತು ಕಲೆಗಳು ಕೇಂದ್ರವಾಯಿತು. ಅವರ ಮೊಮ್ಮಗ ಖಗೋಳಶಾಸ್ತ್ರದಲ್ಲಿ ಅಪಾರ ಕೊಡುಗೆಗಳನ್ನು ನೀಡಿದ್ದು ಸಮರ್ಕಂದ್ ವಿಶ್ಲೇಷಣೆಯ ಜಗತ್ತಿನಲ್ಲಿ ಪ್ರಸಿದ್ಧವಾಯಿತು. ಸಮರ್ಕಂದ್ ಕೇವಲ ವ್ಯಾಪಾರ ಕೇಂದ್ರವಲ್ಲ, ಅದು ಇಲ್ಮು, ದೀನ್, ಅಧ್ಯಯನ, ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ಪೋಷಕ ನಗರವಾಗಿತ್ತು. ಅನೇಕ ಉಲಮಾಗಳು, ವಿಜ್ಞಾನಗಳು ಮತ್ತು ಕಲಾವಿದರನ್ನು ಇಲ್ಲಿ ಬೆಳೆದರು. ಸಮರ್ಕಂದನ್ನು ಯುನೆಸ್ಕೋ ವಿಶ್ವ ಪರಂಪರೆ ನಗರವೆಂದು ಘೋಷಿಸಲಾಯಿತು. ಇದು ಸಂಸ್ಕೃತಿಗಳ ಸಂಗಮ ಸ್ಥಳ ಎಂಬುದು ಹೆಸರಿನಿಂದ ಪ್ರಸಿದ್ಧ. ಸಮರ್ಕಂದ್ ಒಂದು ನಗರ ಮಾತ್ರವಲ್ಲ, ಅದು ಇತಿಹಾಸ ಜೀವಂತ ಪುಸ್ತಕ. ಇಸ್ಲಾಮಿಕ ನಾಗರಿಕತೆ, ಜ್ಞಾನ ಪರಂಪರೆ ಮತ್ತು ವಾಸ್ತುಶಿಲ್ಪ ಶ್ರೇಷ್ಠಿಯ ಒಟ್ಟುಗೂಡಿಸಿಕೊಂಡಿರುವ ವಿಶ್ವಖ್ಯಾತ ಮಹಾನಗರವಾಗಿದೆ ಸಮರ್ಕಂದ್. ಇಷ್ಟೇ ನನ್ನ ಮಾತಿಗೆ ಕಡಿವಾಣ ಹಾಕುತ್ತೇನೆ. ಇಸ್ಲಾಂ. ವಾಲೈಕುಂ ಅಸ್ಸಲಾಂ ವರಹಮತುಲ್ಲಾ. ಅಸರ್ ನಮಾಜ್